ವಿಘ್ನ ವಿಳಂಬಗಳ ನಡುವೆಯೂ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸಂಪೂರ್ಣ ವಿಸ್ತರಣೆಗೆ ಇನ್ನೇನು ಆಗಸ್ಟ್ 3ರಂದು ಅದ್ದೂರಿಯಾಗಿ ಸಚಿವರ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ವಿಘ್ನ ವಿಳಂಬಗಳ ನಡುವೆಯೂ ಸಂಪುಟ ವಿಸ್ತರಣೆ, ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ಆಗಸ್ಟ್ 3ರಂದು ಸಚಿವರ ಪ್ರಮಾಣ ವಚನ ಸಾಧ್ಯತೆ. ಸೋಮವಾರ ಸಂಜೆ 6 ಗಂಟೆಗೆ ಪ್ರಮಾಣ ವಚನ ಸಾಧ್ಯತೆ. ರಾಜಭವನಕ್ಕೆ ಈಗಾಗಲೇ ಮಾಹಿತಿ ನೀಡಿರುವ ಸಿಎಂ ಕಚೇರಿ. ಪ್ರಮಾಣ ವಚನಕ್ಕೆ ರಾಜಭವನದಿಂದ ಅಧಿಕಾರಿಗಳ ತಯಾರಿ. ಸಾಕಷ್ಟು ವಿಘ್ನಗಳಿತ್ತು. ರಾಜ್ಯ ಸಂಪುಟ ವಿಸ್ತರಣೆಗೆ ಯಾವಾಗ ಎಷ್ಟೊತ್ತಿಗೆ ಲಿಸ್ಟ್ ಬರುತ್ತೆ, ಆ ಲಿಸ್ಟಲ್ಲಿರುವಂತಹ ಮಂತ್ರಿಗಳು ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಈಗ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆಗಸ್ಟ್ 3ರಂದು ಸಚಿವರು ಯಾರ್ಯಾರು ಪಟ್ಟಿಯಲ್ಲಿರ್ತಾರೋ ಅವರೆಲ್ಲರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಇನ್ನು ಸೋಮವಾರ ಸಂಜೆ 6 ಗಂಟೆಗೆ ಪ್ರಮಾಣ ವಚನ ಸಾಧ್ಯತೆ ಇದೆ. ಸೊ ಆಗಸ್ಟ್ 3ರಂದು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ರಾಜಭವನದಲ್ಲಿ. ಇನ್ನು ಅಂತಿಮವಾಗದ ನೂತನ ಸಚಿವರ ಪಟ್ಟಿ. ಹೈಕಮಾಂಡ್ ಮಟ್ಟದಲ್ಲಿ ಇನ್ನೂ ಮುಗ್ದಿಲ್ಲ ಮೀಟಿಂಗ್. ನಿನ್ನೆ ದೆಹಲಿಯಲ್ಲಿ ಬಿಕೆ ಹರಿಪ್ರಸಾದ್ ಜೊತೆ ಸಭೆ. ಕೆಪಿಸಿಸಿ ಅಧ್ಯಕ್ಷರ ಜೊತೆ 2 ಸಲ ಸಭೆ ನಡೆಸಿದ ಹೈಕಮಾಂಡ್. ಸಭೆ ನಡೆಸಿರುವ ಸುರ್ಜಾವಾಲಾ, ಕೆಸಿ ವೇಣುಗೋಪಾಲ್. ಇಂದು ಮತ್ತೆ ಮಧ್ಯಾಹ್ನ 12:30ಕ್ಕೆ ಹರಿಪ್ರಸಾದ್ಗೆ ಪುಲಾವ್. ನಾಳೆ ಪಟ್ಟಿ ಹೊತ್ತು ರಾಜ್ಯಕ್ಕೆ ಬರಲಿರುವ ವೇಣುಗೋಪಾಲ್. ಸೊ ಸಚಿವರ ಪ್ರಮಾಣ ವಚನಕ್ಕೆ ಮುಹೂರ್ತ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ ಆಗಸ್ಟ್ 3ಕ್ಕೆ. ಇದರ ಬೆನ್ನಲ್ಲೇ ಇನ್ನೂ ಕೂಡ ಸಚಿವರ ಪಟ್ಟಿ ಫೈನಲ್ ಆಗಿಲ್ಲ. ಯಾವ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ. ಯಾಕಂದರೆ ಇಲ್ಲಿ 3 ಪಟ್ಟಿ ಇತ್ತು. ನಾವು ಕೇಳ್ದಂಗೆ ಒಂದು ಡಿ ಕೆ ಶಿ ಅವ್ರ ಹತ್ರ ಇತ್ತು, ಒಂದು ಸಿದ್ದರಾಮಯ್ಯ ಅವ್ರ ಹತ್ರ ಇತ್ತು, ಇನ್ನು ಯುವ ಶಾಸಕರಿಗೆ ಕೊಡಬೇಕು ಅನ್ನೋದು ಒಂದಿತ್ತು. ಹಾಗಾಗಿ ರಾಹುಲ್ ಗಾಂಧಿ ಅವರು ಸಹ ಒಂದು ಪಟ್ಟಿಯನ್ನು ಮಾಡಿದರು. ಈಗ 3 ಪಟ್ಟಿಯನ್ನು ಆಧರಿಸಿ ಹೈಕಮಾಂಡ್ ಯಾವ ತೀರ್ಮಾನಕ್ಕೆ ಬರ್ತಾರೆ, ಯಾರು ಸಚಿವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಆ ಒಂದು ಪಟ್ಟಿಯಲ್ಲಿ ಯಾರ ಹೆಸರಿದೆ ಅದೆಲ್ಲವೂ ಕೂಡ ಇನ್ನೂ ಕೂಡ ಯಾವುದು ಪಟ್ಟಿ ಇದಾಗಿಲ್ಲ. ಸೊ ಇನ್ನೂ ಚರ್ಚೆ ನಡೀತಾನೆ ಇದೆ, ಮೀಟಿಂಗ್ ನಡೀತಾನೆ ಇದೆ. ಯಾರ ಹೆಸರನ್ನ ಸೆಲೆಕ್ಟ್ ಮಾಡಬೇಕು, ಯಾರು ಮಂತ್ರಿಗಿರಿಗೆ ಅವರ ಹೆಸರಿರುತ್ತೆ ಅನ್ನೋದು. ಉಪಮುಖ್ಯಮಂತ್ರಿ ಹುದ್ದೆ ಬಗ್ಗೆ ದೆಹಲಿಯಲ್ಲಿ ತೀವ್ರ ಚರ್ಚೆ. ಕೆಜೆ ಜಾರ್ಜ್ರನ್ನ ಡಿಸಿಎಂ ಮಾಡುವಂತೆ ಸಿದ್ದರಾಮಯ್ಯ ಒತ್ತಾಯ. ಜಾರ್ಜ್ ಪರ ಹೈಕಮಾಂಡ್ ಮುಂದೆ ಬ್ಯಾಟ್ ಬೀಸಿರುವ ಸಿದ್ದು. ಹಿರಿತನದ ಆಧಾರದಲ್ಲಿ ಡಿಸಿಎಂ ಪಟ್ಟ ನೀಡುವಂತೆ ಸಿದ್ದರಾಮಯ್ಯ ಪಟ್ಟು. ಲಿಂಗಾಯತ ಎಸ್ಟಿ ಸಮುದಾಯಕ್ಕೂ ಡಿಸಿಎಂ ಹುದ್ದೆಗೆ ಬೇಡಿಕೆ. ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿರುವ ಸಿಎಂ ಡಿಕೆಶಿ. ಹೆಚ್ಚುವರಿ ಡಿಸಿಎಂ ಹುದ್ದೆಗೆ ಹೈಕಮಾಂಡ್ ನಿರಾಸಕ್ತಿ. ಗೊಂದಲ ಉಂಟಾಗುವ ಕಾರಣಕ್ಕೆ ಡಿಸಿಎಂ ಹುದ್ದೆಗೆ ನಿರಾಸಕ್ತಿ. ಉಪಮುಖ್ಯಮಂತ್ರಿಗಳ ಹುದ್ದೆಗೆ ದೆಹಲಿಯಲ್ಲಿ ಇನ್ನೂ ಕೂಡ ಸಿದ್ದರಾಮಯ್ಯನವರು ಕೆಜೆ ಜಾರ್ಜ್ನ ಮಾಡಬೇಕು ಅಂತಿದ್ದಾರೆ. ಆದರೆ ಡಿ ಕೆ ಶಿ ಅವರು ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಅಂತಿದ್ದಾರೆ. ಆದರೆ ಹೈಕಮಾಂಡ್ ಎಲ್ಲೂ ಕೂಡ ಒಲವನ್ನು ತೋರಲಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಆದಂತಹ ಮಾರುತಿ. ಮಾರುತಿ, ಇವಾಗ ಸಚಿವರ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಸಚಿವರ ಪಟ್ಟಿ ಮಾತ್ರ ಇನ್ನೂ ರಿಲೀಸ್ ಆಗಿಲ್ಲ. ಯಾವಾಗ ಸಚಿವರ ಪಟ್ಟಿ ರಿಲೀಸ್ ಆಗುತ್ತೆ, ಹಾಗೆಯೇ ಇನ್ ಕೇಸ್ ಆಗಸ್ಟ್ 3ಕ್ಕೆ ಏನಾದರೂ ಪ್ರಮಾಣ ವಚನ ಇದ್ರೆ ಯಾವ ತರ ಇರುತ್ತೆ, ರೂಪುರೇಷೆಗಳೇನಾದ್ರೂ? ಶಿಲ್ಪ, ಹೌದು, ಇನ್ನೇನು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ರಾಜ್ಯ ನಾಯಕರು ವಾಪಸ್ ಆಗಿರುವಂತದ್ದು. ಇನ್ನೊಂದು 2 ದಿನಗಳ ಒಳಗೆ ಪಟ್ಟಿ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇರುವಂತ. ಪ್ರಮುಖವಾಗಿ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಯನ್ನ ಕೂಡ ಈಗ ರಾಜಭವನದಲ್ಲಿ ಮಾಡ್ಕೊಳ್ಳಲಾಗ್ತದೆ. ಅದೇ ರೀತಿ ರಾಜ್ಯ ಸರ್ಕಾರದಿಂದ ಮೌಖಿಕ ಆದೇಶವನ್ನ ಕೂಡ ರಾಜ್ಯಪಾಲ ಕಚೇರಿಗೆ ಕೊಟ್ಟಿರೋದು. ಅಂದ್ರೆ ಸಚಿವರ ಪ್ರಮಾಣ ವಚನ ಸ್ವೀಕಾರಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇರೋದು. ಸೋಮವಾರ 4 ಗಂಟೆಗೆ ಅಥವಾ 6 ಗಂಟೆಗೆ ನೂತನ ಸಚಿವರ ಪದಗ್ರಹಣ ಆಗುವ ಸಾಧ್ಯತೆ ಇರುವಂತ ಒಟ್ಟಿನಲ್ಲಿ ಇಲ್ಲಿವರೆಗೂ ಕಾಯ್ತಿದ್ದಂತಹ ಶಾಸಕರಿಗೆ ಒಂದು ಬಿಗ್ ರಿಲೀಫ್ ಅಂತ ಕೊಡ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿವರೆಗೂ ಇನ್ನ ಪಟ್ಟಿ ಫೈನಲ್ ಆಗದೆ ಇದ್ರು ಕೂಡ
ಪ್ರಮಾಣ ವಚನಕ್ಕೆ ಬೇಕಾದಂತ ಸಿದ್ಧತೆಯನ್ನ ರಾಜ್ಯ ಸರ್ಕಾರದಿಂದ ಈಗಾಗಲೇ ಮಾಡ್ಕೊಳ್ತಾ ಇರೋದು. ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಆದ್ರೂ ಕೂಡ ಅಲ್ಲಿನ ಫೈನಲ್ ಆಗಿಲ್ಲ. ಹೈಕಮಾಂಡ್ ನಾಯಕರು ಕೂಡ ನಾವು ತೀರ್ಮಾನ ಮಾಡಿ ಒಂದು ಪಟ್ಟಿಯನ್ನ ಕಳಿಸ್ತೀವಿ ಅಂತ ಈಗಾಗಲೇ ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ ಮತ್ತು ಬಿ.ಕೆ. ಹರಿಪ್ರಸಾದ್ಗೆ ಹೇಳ್ಕೊಳ್ಸಿರೋದ್ರಿಂದ ಆ ಪಟ್ಟಿ ಆಗಮನಕ್ಕಾಗಿ ಕೂಡ ರಾಜ್ಯ ನಾಯಕರು ವೈಟ್ ಅನ್ನ ಮಾಡ್ತಾ ಇದ್ದಾರೆ. ಸಚಿವಾಕಾಂಕ್ಷಿಗಳಲ್ಲೂ ಕೂಡ ಎಲ್ಲ ಒಂದ್ಸರಿ ಗೊಂದಲ ಆತಂಕ ಕೂಡ ಶುರು ಮಾಡಿರೋದು. ಯಾಕೆಂದ್ರೆ ಇಂದು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ವೇಣುಗೋಪಾಲ್ ಅವರು ಕೂಡ ರಾಜ್ಯಕ್ಕೆ ಆಗಮಿಸುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಅವರು ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಅಲ್ಲಿಂದ ಒಂದು ಪಟ್ಟಿಯನ್ನ ಕೂಡ ತೆಗೆದುಕೊಂಡು ಬರುವ ಸಾಧ್ಯತೆ ಇರುವಂತದ್ದು. ಆ ನಂತರ ಇಲ್ಲಿನ ರಾಜ್ಯ ನಾಯಕರಾದಂತಹ ಸಿದ್ದರಾಮಯ್ಯ, ಡಿ.ಕೆ.ಶಿ ಮತ್ತು ಬಿ.ಕೆ. ಹರಿಪ್ರಸಾದ್ ಅವ್ರನ್ನ ಕರೆಸಿ ಮಾತುಕತೆಯನ್ನ ನಡೆಸಿ ಆ ನಂತರ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಇರುವಂತದ್ದು. ಈಗಾಗಲೇ ರಾಹುಲ್ ಗಾಂಧಿಯು ಕೂಡ ಒಂದು ಪಟ್ಟಿಯನ್ನ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅದರ ಆಧಾರದ ಮೇಲೆಯೇ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಎಂಬ ಚರ್ಚೆ ಕೂಡ ಕಾಂಗ್ರೆಸ್ ನಲ್ಲಿರೋ ಅಂತಂದ್ರೆ ಪ್ರಮುಖವಾಗಿ ಮುಂದಿನ ಚುನಾವಣೆ ಮತ್ತೆ ಅದೇ ರೀತಿಯಾದಂತೆ ಪಕ್ಷ ಸಂಘಟನೆ ಮತ್ತು ಎಲ್ಲವೂ ಕೂಡ ಅಂದ್ರೆ ಜಾತಿವಾರು ಸೇರಿದಂತೆ ಜಿಲ್ಲಾವಾರು ಸೇರಿದಂತೆ ಎಲ್ಲವೂ ಕೂಡ ಒಂದು ಲೆಕ್ಕಾಚಾರಗಳನ್ನ ಹಾಕಿ ರಾಹುಲ್ ಗಾಂಧಿ ಅವರು ಒಂದು ಪಟ್ಟಿಯನ್ನು ಸಿದ್ಧತೆ ಮಾಡಿರುವಂತದ್ದು. ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ ಕೊಟ್ಟಂತಹ ಪಟ್ಟಿಯನ್ನು ಕೂಡ ಪರಿಗಣಿಸಿರೋದ್ರಿಂದ ಇವೆಲ್ಲವೂ ಕೂಡ ಚರ್ಚೆ ಆಗಿ ಈಗಾಗಲೇ ಯುವಕರಿಗೆ ಕೂಡ ಹೆಚ್ಚಿನ ಆದ್ಯತೆ ಮತ್ತು ಹೊಸ ಮುಖಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅಂತ ಪಕ್ಷದಲ್ಲೇ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿರೋದು. ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಸಿಎಂ ಆಗಿದ್ದ ಅಂತವರಿಗೆ ಸಚಿವ ಸ್ಥಾನಗಳನ್ನ ಕೊಟ್ರೆ 3-4 ಬಾರಿ ಗೆದ್ದಂತವ್ರು ಕೂಡ ಏನ್ ಮಾಡ್ಬೇಕೆಂಬ ಪ್ರಶ್ನೆ ಪಕ್ಷದಲ್ಲಿ ಎದ್ದಿದೆ. ಹೀಗಾಗಿ ಅದನ್ನೆಲ್ಲವನ್ನು ನಿಭಾಯಿಸಬೇಕಂದ್ರೆ ಒಂದಷ್ಟು ಹೊಸ ಮುಖಗಳಿಗೆ ಕೂಡ ಆದ್ಯತೆಯನ್ನು ಕೊಡುವ ಸಾಧ್ಯತೆ ಇರುವಂತದ್ದು. ಇನ್ನೊಂದ್ ಕಡೆ ಈ ಮಧ್ಯೆ ಡಿ.ಸಿ.ಎಂಗಳು ಹೆಚ್ಚುವರಿ ಡಿ.ಸಿ.ಎಂಗಳನ್ನ ಮಾಡಬೇಕು ಅಂತ ಕೂಡ ಪಕ್ಷದಲ್ಲಿ ಚರ್ಚೆ ಆಗ್ತದೆ. ಪ್ರಮುಖವಾಗಿ ಲಿಂಗಾಯತ ಮತ್ತು ಎಸ್.ಟಿ ಸಮುದಾಯದವರಿಗೆ ಡಿ.ಸಿ.ಎಂ ಅನ್ನ ಮಾಡಬೇಕು ಅಂತ ಸಿಎಂ ಈಗಾಗಲೇ ಹೈಕಮಾಂಡ್ ಮುಂದೆ ಚರ್ಚೆಯನ್ನ ನಡೆಸಿರುವಂತದ್ದು. ಇನ್ನೊಂದ್ ಕಡೆ ಜಾರ್ಜ್ ಅವರ ಹೆಸರನ್ನ ಪ್ರಬಲವಾಗಿ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಸಾಕಷ್ಟು ಹಿರಿಯರು ಮತ್ತೆ ಅದೇ ರೀತಿ ಸಚಿವರಾಗಿ ಕೆಲಸ ಮಾಡಿರುವಂತಹ ಅನುಭವ ಜಾರ್ಜ್ ಅವ್ರಿಗಿದೆ. ಹೀಗಾಗಿ ಅವರ ಹಿರಿತನದ ಆಧಾರದ ಮೇಲೆ ಅವ್ರಿಗೂ ಕೂಡ ಒಂದು ಡಿ.ಸಿ.ಎಂ ಸ್ಥಾನವನ್ನ ಕೊಡಿ ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯನ್ನ ಮಾಡಿರುವಂತದ್ದು. ಸಿದ್ದರಾಮಯ್ಯ ಒತ್ತಾಯವನ್ನು ಕೂಡ ಆಗ್ತಾ ಇರುವಂತದ್ದು. ಆದ್ರೆ ಹೈಕಮಾಂಡ್ ನಾಯಕರು ಇಷ್ಟೆಲ್ಲಾ ಗೊಂದಲಗಳ ಮಧ್ಯೆ ಡಿ.ಸಿ.ಎಂ ಪಟ್ಟವನ್ನು ಕೊಡೋದು ಬೇಡ, ಈಗಾಗಲೇ ಒಬ್ಬರಿದ್ದಾರೆ ಅಂದ್ರೆ ಪರಮೇಶ್ವರ್ ಡಿ.ಸಿ.ಎಂ ಆಗಿದ್ದಾರೆ, ಅವರೇ ಮುಂದುವರಿಲಿ, ಇನ್ನು ಬಾಕಿ ಉಳಿದ ಹೆಚ್ಚುವರಿ ಡಿ.ಸಿ.ಎಂಗಳ ಬೇಡ ಅಂತ ಕೂಡ ನಿರಾಸಕ್ತಿಯನ್ನ ಹೈಕಮಾಂಡ್ ತೋರಿಸಿರುವಂತದ್ದು. ಆದ್ರೆ ಹೈಕಮಾಂಡ್ ಬಂದು ಅಂದ್ರೆ ವೇಣುಗೋಪಾಲ್ ನಾಳೆ ಬಂದು ಯಾವೆಲ್ಲ ನಿರ್ಧಾರಗಳನ್ನ ಕೈಗೊಳ್ತಾರೆ, ರಾಹುಲ್ ಗಾಂಧಿ ಅವ್ರಿಗೆ ಏನೆಲ್ಲ ಸಂದೇಶವನ್ನ ಕಳಿಸಿರ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು ಶಿಲ್ಪ. ಎಸ್, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.